ಇದೆಲ್ಲ ಫಾರಿನ್ ಟೂರ್ ಬಗ್ಗೆ ಒಂದ್ ಕಡೆ ಆದ್ರೆ ಈ ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಪಾಲಿಟಿಕ್ಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನನಗೆ ಯಾವ ಟೂರ್ ಬಗ್ಗೆಯೂ ಗೊತ್ತಿಲ್ಲ, ಸ್ಪಾನ್ಸರ್ ಮಾಡಿದ್ದಾರಾ ಕಳಿಸ್ತಾ ಇದ್ದಾರಾ ನಂಗಂತೂ ಗೊತ್ತಿಲ್ಲ ಅನ್ನೋ ಮೂಲಕವಾಗಿ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ. ಡಿಕೆಶಿ ಮಾತಿನಿಂದ ಶಾಸಕರ ವಿದೇಶಿ ಪ್ರವಾಸಕ್ಕೆ ಯಾರಾದರೂ ಪ್ರಾಯೋಜಕತ್ವವನ್ನ ನೀಡ್ತಾ ಇದ್ದಾರಾ ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರನ್ನಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಯ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ಇದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ತಯಾರಿಲ್ಲ. ಸ್ಪಾನ್ಸರ್ ಹೇಳಿಕೆ ನೀಡುವಾಗ ಪಕ್ಕದಲ್ಲೇ ಇದ್ದಂತಹ ದಿನೇಶ್ ಆ ಬಳಿಕ ಸ್ಪಾನ್ಸರ್ ಯಾರ್ದು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾಯಕತ್ವ ಬದಲಾವಣೆಯನ್ನ 100ಕ್ಕೆ 100 ಅಪ್ರಸ್ತುತ ಅಂತ ಹೇಳಿದ್ದಾರೆ. ದೇಶ ಪ್ರವಾಸ ಹೋಗೋದೇ ದೊಡ್ಡ ತಪ್ಪು ಅಂತ ಹೇಳಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸ್ಪಾನ್ಸರ್ಡ್ ಅಂತ ಹೇಳಿದ್ರೆ ನೀವು ಹೇಳಿ ಯಾವ ಸ್ಪಾನ್ಸರ್ ಮಾಡಿದ್ದಾರೆ ನೋಡಪ್ಪ. ನೀವು ನನಗೆ ಕೇಳ್ತಾ ಇದ್ದೀರಾ, ನನಗೆ ಗೊತ್ತಿಲ್ಲ. ಅವ್ರು ಹೋಗ್ತಾ ಇದಾರೆ, ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಹೋಗಿ ಬರಬೇಕು, ನೋಡ್ಬೇಕು, ತಿಳ್ಕೋಬೇಕು, ಹಲವಾರು ವಿಷಯಗಳು ಗೊತ್ತಾಗುತ್ತೆ. ನಾಯಕತ್ವ ಬದಲಾವಣೆ ವಿಚಾರ ಅಪ್ರಸ್ತುತನಾ ಸರ್? ನೋಡಿ, ಅಪ್ರಸ್ತುತ 100ಕ್ಕೆ 100 ಅಪ್ರಸ್ತುತ. ಯಾಕಂದ್ರೆ ಕೇಂದ್ರ ನಮ್ಮ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ನಮ್ಮೆಲ್ಲರಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ್ಮೇಲೆ, ಎಲ್ಲರೂ ಹೇಳಿದ್ಮೇಲೆ ಏನು ಹೈಕಮಾಂಡ್ ತೀರ್ಮಾನ ಆದಾಗ ಅವಾಗ ಅದು ಪ್ರಸ್ತುತ. ಹೈಕಮಾಂಡ್ ಇತ್ತ ಮಂಗಳೂರಿನಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಅವರ ಹಣದಲ್ಲಿ ಅವರು ಎಲ್ಲಿ ಬೇಕಾದರೂ ಹೋಗಬಹುದು, ನಮ್ಮಲ್ಲಿ ಯಾವ ಕುರ್ಚಿ ಕದನವೂ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ಅವ್ರು ಯಾಕೆ ಹೋಗ್ತಾರೆ, ಹೋಗ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವರು ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರು ಅಂತ ಮತ್ತೀಗ ಆ ರೀತಿ ಯಾವುದೂ ಇಲ್ಲ. ಶಾಸಕರು ದೇ ಆರ್ ಅಟ್ ಫ್ರೀ ವಿಲ್, ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಬರ್ತಾರೆ. ಅವ್ರನ್ನ ಬಿಡಿಯಪ್ಪ, ಅವರೆಲ್ಲ ಹೋಗ್ಲಿ ಬರಲಿ, ಯಾಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.